ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರ. ಶ್ರೀ ತುಂಗಭದ್ರೇಶ್ವರಾಯ ನಮಃ. ನಮಸ್ಕಾರ. ಈ ವಾರದ ವಿಶೇಷತೆ ಅಂತಂದ್ರೆ 22ನೇ ತಾರೀಕು ಗುರುವಾರ, ಸಂಕಷ್ಟ ಚತುರ್ಥಿ, ಶ್ರಾವಣ ಮಾಸದ ರಾತ್ರಿ 8 ಗಂಟೆ 54 ನಿಮಿಷಕ್ಕೆ ಚಂದ್ರ ದರ್ಶನ. ಮೋಡಗವಾದ ವಾತಾವರಣದಿಂದ ಚಂದ್ರ ದರ್ಶನ ಆಗಬಹುದು ಅಥವಾ ಕಾಣಿಸ್ದಂಗಿರ್ಬೋದು. ಅವಾಗ ಕಾಣಿಸ್ದಂಗಿದ್ರೆ ಈಶ್ವರ ದೇವರ ದರ್ಶನ ಮಾಡೋದ್ರಿಂದ ಈಶ್ವರ ಜಟೆಯಲ್ಲಿ ಚಂದ್ರ ಇರ್ತಾರೆ ಅಂತ. ಈ ಸಂಕಷ್ಟ ಅಂತಲ್ಲ, ಯಾವುದೇ ಸಂಕಷ್ಟಿಗೂ ಹೇಳ್ತಿರ್ತಾರೆ, ಯಾವ ಚಂದ್ರ ಕಾಣಿಸ್ಲಿದ್ರೆ, ಮೋಡಗವಿದ ಅಥವಾ ಮಳೆಗತ್ತ ಆ ಥರ ಇದ್ರೆ ಈಶ್ವರ ದೇವರ ದರ್ಶನ ಮಾಡಿದ್ರೆ ಚಂದ್ರ ದರ್ಶನ ಮಾಡೋದಷ್ಟೇ ಫಲ ಸಿಗುತ್ತೆ ಅಂತ. ಆಮೇಲೆ 26ನೇ ತಾರೀಕಿಗೆ ಸೋಮವಾರ ಬೆಳಗ್ಗೆ 8 ಗಂಟೆ 30 ನಿಮಿಷಕ್ಕೆ ಸಪ್ತಮಿ ಮುಗಿದು ಅಷ್ಟಮಿ ಪ್ರಾರಂಭ ಆಗ್ತದೆ. ಮತ್ತು ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಕೃತಿಕಾ ನಕ್ಷತ್ರ ಮುಗಿದು ರೋಹಿಣಿ ನಕ್ಷತ್ರ ಪ್ರಾರಂಭ ಆಗ್ತದೆ. ಹಾಗಾಗಿ ಎಲ್ಲಾ ಪಂಗಡದವರಿಗೂ ಕೃಷ್ಣ ಜನ್ಮಾಷ್ಟಮಿ ಸೋಮವಾರ 26ನೇ ತಾರೀಕಿಗೆ ಇರ್ತದೆ. ಕೃಷ್ಣ ಹುಟ್ಟಿರೋ ರಾತ್ರಿ ಹೊತ್ತರಲ್ಲಿ. ಹಾಗಾಗಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಮತ್ತು ಸಂಕಷ್ಟ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿ ಆರ್ಥಿಕ ಶುಭಾಶಯಗಳು. ದೇವರೆಲ್ಲರಿಗೂ ಆಯುರಾರೋಗ್ಯ ಕಾಪಾಡಲಿ, ಎಲ್ಲ ಒಳ್ಳೇದಾಗುತ್ತೆ ಹಾರೈಸ್ತಾ ನಮಸ್ಕಾರ.